ಪ್ರೀತಿಯೊಂದೆ ನಿನ್ನ ವಸ್ತ್ರ ಪ್ರೀತಿಯೊಂದೆ ನಿನ್ನ ಸಹನೆ ಸ್ವಾಭಿಮಾನ ರೂಪವೇ ವಿರಲಿ ಹತ್ತಿರವಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೇನೆ ಫ್ರೆಂಡ್ಸ್. ಈ ಪ್ರಿವ್ಯೂ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ಯಾವ ತರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಬನ್ನಿ ನೋಡೋಣ. ಮತ್ತು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ವಿಡಿಯೋ ಕೊನೆಯವರೆಗೆ ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲ ಮೋಷನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಆಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊಂಡು ಈ ತರ ಬರುತ್ತೆ ಫ್ರೆಂಡ್ಸ್. ಟೆಸ್ಟ್ ಐತಿ ಆಡ್ ಮಾಡ್ಕೊಟ್ಟಿರ್ತೀನಿ. ಒಂದು ಇಮೇಜ್ ಅನ್ನು ಅಷ್ಟೇ ಆಡ್ ಮಾಡ್ಕೋಬೇಕು. ಯಾವ್ದಪ್ಪ ಅಂದ್ರೆ ಈ ಬಿಟಿ ಬಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಯಾವ್ದಪ್ಪ ಅಂದ್ರೆ ಈ ಇಮೇಜ್ ಆಡ್ ಮಾಡ್ಕೊಂಡು ಆಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫುಲ್ ಸ್ಕ್ರೀನ್ ಕೊಟ್ಟು ಮೂಮೆಂಟ್ ಹಾಸ್ಪಿಟ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಹಿಂಗ ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತಗೊಂಡ್ಬರ್ತೀನಿ. ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಸ್ವಲ್ಪ. ಮಾಡಿದ್ಮೇಲೆ ಬ್ಯಾಕಿಗೆ ಬಂದು ಇಂಡಿ ಬಂದು ಎಷ್ಟಾಗಿರೋ ಫಾಟನ್ನು ಕಟ್ ಮಾಡ್ಕೊಂಡು ಸ್ಕ್ರೋಲ್ ಮಾಡುತ್ತ ಕೆಳಗಡೆ ತಗೊಂಬಂದು, ಏನಿಲ್ಲ ಫ್ರೆಂಡ್ಸ್, ಈ ಇಮೇಜ್ ಅಷ್ಟೇ ಆಡ್ ಮಾಡೋದಿರುತ್ತೆ. ಇಷ್ಟಾದ್ಮೇಲೆ ಇಲ್ಲಿ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ಅದ್ರೊಳಗೆ ಎಫೆಕ್ಟ್ಸ್ ಕೊಟ್ಟಿರ್ತೀನಿ. ಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ ಕೊಟ್ಟಾದ್ಮೇಲೆ ಬ್ಯಾಕಿಗೆ ಬಂದು ಅದೇ ತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆಡ್ ಮಾಡ್ಕೊಂಡಿರ್ತಾರಲ್ಲ. ಆಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಕೊಟ್ಟು ಬ್ಯಾಕಿಗೆ ಬಂದು ಈ ವೈಟ್ ಇಮೇಜ್ ಅನ್ನು ಡಿಲೀಟ್ ಮಾಡಿ. ಡಿಲೀಟ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಕೊಟ್ಟಿರ್ತಾವ ಫ್ರೆಂಡ್ಸ್. ಯಾವ ತರ ಹಾಕೋಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ನಿಮ್ದು ಯಾವ ನೇಮ್ ಇದೆಯಲ್ಲ ಪೇಜ್ ನೇಮ್ ಅದನ್ನ ಹಾಕೊಂಡು ಬ್ಯಾಕಿಗೆ ಮುಂದು ಯಾವ ತರ ಡೌನ್ಲೋಡ್ ಮಾಡೋದಪ್ಪ ಅಂದ್ರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಮೊಬೈಲ್ಗೆ ಇದು ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡ್ಕೊಂಡಾದ್ಮೇಲೆ ಫುಲ್ 100 ಆಗುತ್ತೆ. 100 ಆದ್ಮೇಲೆ ಸೇವ್ ಅಂತ ಬರುತ್ತೆ. ಸೇವ್ ಅಂತ ಬಂದ್ ಕ್ಲಿಕ್ ಮಾಡಿದ್ಮೇಲೆ ಗ್ಯಾಲರಿ ಸೇವ್ ಆಗಿರುತ್ತೆ. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಅನ್ನು ಆಲ್ವೇಸ್ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ಮುಂದೆ ಬರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತಪ್ಪದೆ ನನ್ನ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂದ್ರೆ ಆಲ್ ಮೆಟೀರಿಯಲ್ ಲಿಂಕ್ ಅಲ್ಲೇ ಮತ್ತು ಯಾಪತಿ ಮತ್ತು ಫಾಂಟ್ಸ್ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಯಾರ್ಯಾರು ನೋಡ್ತಿದಾರಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್.